ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಬಿಟ್ಟು, ಅಂದರೆ ಶಿವು ಮತ್ತು ರಕ್ಷಿತಾ ಮದುವೆ ಆದಮೇಲೆ ಮನೆ ದೇವ್ರಿಗೆ ಒಂದ್ಸಲನೂ ಹೋಗಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ಹೋಗ್ಬೇಕಂತ ಅಂದ್ಬಿಟ್ಟು ರೆಡಿಯಾಗಿದ್ದಾರೆ. ರಕ್ಷಿತಾ ಅಂತೂ ನೋಡೋಕೆ ಆಯ್ತಾರೆ ಫುಲ್. ನೋಡಿ, ಅದು ಸ್ಯಾರಿ ಬೇರೆ ಹಾಕೊಂಡಿದ್ದಾರೆ. ಶಿವು ಬಂದ್ರೆ ಫುಲ್ ಖುಷಿ. ಹೌದಾ? ಯಾವ ಸಾಂಗ್ ಆಡೋದೇಳು? ಬಾರಿ ಖುಷಿ ಮಾರಯ್ಯರ್ರಿ ನನ್ನ ಎಂಟಿ ಅಂದ್ರೆ ಚಂದ 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 ಚಂದ, ಅವಳು ಒಮ್ಮೆ ನಕ್ರೆ. ಹೆಂಗ್ ಕಾಣಿಸ್ತಾ ಇದ್ದಾಳಮ್ಮ? ಸೂಪರ್. ತೆಗ್ದ್ಬಿಡಮ್ಮ ಒಂದ್ ದೃಷ್ಟಿಯ ಕೈಯಲ್ಲಿ ಹಿಂಗೆ ನೋಡಿ. ಎಷ್ಟ್ ಜಾಸ್ತಿ ಆಗ್ಬಿಟ್ಟದಲ್ಲ ರಕ್ಷಿತಾ. ರಕ್ಷಿತಾ ಬೆರಳಲ್ಲೇ ತಗತ್ತವಳ. ಹಿಂಗೆ ಹಿಂಗ್ ತೆಗಿತಾ ಇದ್ದಲ್ಲ. ಸಂಜೆ ಆಗ್ಬಿಡಿದೆ, ನಾವು ಮಧ್ಯಾಹ್ನ ಅನ್ಕೊಂಡ್ವಿ. ಬಟ್ ಅವ್ರು ಇನ್ನೂ ಡ್ಯೂಟಿಯಿಂದ ಬಂದಿಲ್ಲ. ಇವಾಗ ಒಂದು 5:30 ಹೊರಡ್ತೀವಿ. ಓ, ಎತ್ಕೊ ಬರ್ತೀನಿ ಅಂತ. ಬಾಯ್ ಬಾಯ್. ಫಸ್ಟ್ ನೀನು ಮದ್ವೆ ಆದ್ಮೇಲೆ ನಿಮ್ ಊರ್ಗ್ ಹೋಗ್ತಾ ಇರೋದು? ಹೌದು, ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು. KR ನಗರ ಹೋಗಿದ್ದೀನಿ, ಅದೇ ನಿಮ್ ದೊಡ್ಡಮ್ಮನ ಮನೆ ಫಂಕ್ಷನ್ ಹೋಗಿದ್ದೆ. ಬ್ಯಾಡ್ರಳ್ಳಿ. ನಿಮ್ಮೂರ್ಗ್ ಹೋಗಿರ್ಲಿಲ್ಲ, ಈಗ ನಿಮ್ಮೂರಿಗೆ ಹೋಗ್ತಾ ಇದ್ದೀರಾ? ನಮ್ದು KR ನಗರ ತಾಲೂಕು. ಆಕ್ಚುಲಿ ಫ್ರೆಂಡ್ಸ್ ಏನಂದ್ರೆ, ರಕ್ಷಿತಂದು ಮತ್ತೆ ನಮ್ಮೂರ್ಗ್ ಒಂದೇ ಊರು. ಏನಕ್ಕೆ ಅಂದ್ರೆ ನನ್ನನ್ನು ಒಂದೇ ಊರ್ಗೆ ಮದ್ವೆ ಮಾಡಿರೋದಲ್ವಾ. ಸೊ ನಾನು ಬ್ಯಾಡ್ರಳ್ಳಿನೇ ಇರ್ತೀನಿ, ರಮ್ಯಾ ಮಾತ್ರ ಕಲ್ಯಾಣಪುರ. ಇಬ್ರು ಒಂದೇ ಊರಾಗ್ವಿ ಹಾಗಾದ್ರೆ. ನಾವು ಬ್ಯಾಡ್ರಳ್ಳಿ ಅವರು. ಏನು ಮಾತಾಡೋಗಿಲ್ಲ, ನಾವ್ ಅಕ್ಕ ಬೇರೆ ಊರು ಕೊಟ್ಟಿದ್ವಿ, ಯಾರೋ ಬೇರೆ ಊರವ್ರು ಅಂತ. ಫ್ರೆಂಡ್ಸ್ ಅದಕ್ಕೆ ಒಂದೇ ಊರಿಗೆ ಮದ್ವೆ ಮಾಡ್ಬಿಟ್ಟವ್ರೆ ನಮ್ಮಪ್ಪ, ಪಕ್ಕದಲ್ಲೇ ಇರ್ಲಿ ಅಂತ. ಮಗಳನ್ನ ಬಿಟ್ಟು ದೂರ ಆಗಲ್ಲ ಅಂತ ಒಂದೇ ಊರಾಗ ಮದ್ವೆ ಮಾಡಿರೋದು. ನಾನು ಹತ್ರದಲ್ಲೇ ಆಗಿದ್ದೀನಲ್ಲ. ನಿಂದು ಇನ್ನ ಹತ್ರ ಆಯ್ತಲ್ಲ ಬಾ. ನನ್ಗೆ ಈ ಸಮಯದಲ್ಲಿ ಒಂದು ಹಾಡು ನೆನಪಾಗ್ತಾ ಇದೆ, ದ್ವಾರಕೀಶ್ ಅವ್ರದ್ದು. ಯಾವ್ದು? ನಮ್ಮೂರು ಮೈಸೂರು, ನಿಮ್ಮೂರು ಯಾವ ಊರು? ನೋಡಿ, ಶಿವರು ಕಂಟಿನ್ಯೂ ಮಾಡ್ತಾರೆ. ಆಮೇಲೆ ನಿನ್ನಂತ ಚಲುವೆ ಎಲ್ಲ ಕಾಣೆ, ಅದೇನಾ? ಅದು ಒಂಥರ ಹಳೆ ಹಾಡುಗತ್ರ, ಓಲ್ಡ್ ಇಸ್ ಗೋಲ್ಡ್ ಅನ್ನಂಗೆ ಕೆಲವೊಂದು. ಅದ್ರಲ್ಲೂ ನಂಗೆ ಸಿಚುವೇಶನ್ ತಕ್ಕನಾಗ ಏನಾದ್ರು ಸಾಂಗ್ ನೆನಪಾಗ್ತಾ ಇರುತ್ತೆ. ರಕ್ಷಿತಾ ಸ್ಯಾರಿ ಹಾಕೊಂಡಿದ್ಲಲ್ವಾ, ಶಿವು ಬಂದ ಅದೇ ಸಮಯಕ್ಕೆ ನನ್ಗೆ ಅವಾಗೊಂದ್ ಸಾಂಗ್ ಫ್ರೆಂಡ್ಸ್, ನನ್ಗೆ ಗೊತ್ತಿಲ್ಲ ಯಾಕೆ ಬರುತ್ತೆ ಹಂಗೆ ಅಂತ. ಸಿಚುವೇಶನ್ ಬಾರಿ ಖುಷಿ ಮಾರಿ ಎರ್ರೆ ನನ್ನ ಹೆಂಡತಿ ಅಂದ್ರೆ, ಆ ಸಾಂಗ್ ಬೇರೆ ನೆನಪು ಬಂದ್ಬಿಡ್ತು ನನ್ಗೆ. ಯಾವಾಗ್ಲೂ ಹಿಂಗೆ ಆಗತ್ತೆ ನನ್ಗೆ, ಏನಾದ್ರು ಸಿಚುವೇಶನ್ ಬಂದ್ರೆ ಆ ಸಿಚುವೇಶನ್ ತಕ್ಕನಾಗ ಏನಾದ್ರು ಒಂದೊಂದು ಸಾಂಗ್ ನೆನಪಾಗ್ತಿರುತ್ತೆ. ಹಾಗೆ ಫ್ರೆಂಡ್ಸ್, ನಾನಿವತ್ತು ಆಗ್ಯಾರೋ ಎಲೆಕ್ಟ್ರಿಕ್ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್ನ ಯೂಸ್ ಮಾಡಿಕೊಂಡು ಅಡುಗೆನ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ತುಂಬಾ ಸಿಂಪಲ್ಲಾಗಿ ಯೂಸ್ ಮಾಡ್ಬೋದು, ಹಾಸ್ಟೆಲಲ್ಲಿ ಇರ್ಬೋದು, ಮನೇಲಿರ್ಬೋದು. ಸೊ ನಾನು ಈ ಒಂದು ಆಗ್ಯಾರೋ ಮಲ್ಟಿ ಕುಕ್ ಕೆಟಲ್ನ ಆರಾಮ್ಸೆ ಯೂಸ್ ಮಾಡ್ಕೋಬೋದು. ಸೊ ನೀವು ಏನಾದರೂ ಈ ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕು ಅಂತ ಇದ್ದರೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಈ ಪ್ರಾಡಕ್ಟ್ದು ಲಿಂಕ್ ಹಾಕಿರ್ತೀನಿ. ಸೊ ನೀವು ಕೂಡ ವಿಸಿಟ್ ಮಾಡಿ ಈ ಒಂದು ಪ್ರಾಡಕ್ಟ್ನ ಬೈ ಮಾಡ್ಬೋದು. ಇದು ಬಂದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ತುಂಬ ಈಸಿ ಕೂಡ ಅಡುಗೆ ಮಾಡೋದಕ್ಕೆ. ರಕ್ಷಿತ ಚಿಕ್ಕದ್ರಲ್ಲಿ ಇರ್ಬೇಕಾದ್ರೆ ಎಷ್ಟ್ರ ಮಟ್ಟಿಗೆ ಹಾಡುಗಳು ಕಲ್ತ್ಕೊಂಡಿದ್ವಿ ಅಂದ್ರೆ, ಅಂತಾಕ್ಷರಿ ಆದ್ರೆ ಯಾರಿಗೂ ಸೋಲ್ಸ್ಕೆ ಆಯ್ತಿರ್ಲಿಲ್ಲ. ಇವಾಗ ಹಾಡುಗಳೇ ನೆನ್ಪಿಲ್ಲ, ಅಷ್ಟು ತಡ್ರಿಸಿ ಆಡಂಗ ಆಗುತ್ತೆ, ಅಷ್ಟು ಅಂತಾಕ್ಷರಿ ಆಡ್ತಾ ಇದ್ದಿದ್ದು. ಹಾ, ಸಖತ್ತು ಆಡ್ತಾ ಇದ್ದಿದ್ದು ಅವಾಗ. ಅಮ್ಮ ಬಂದಿಲ್ಲ ಈ ಬಿಸಿಲಲ್ಲಿ, ನಮ್ಗೆ ಸುಸ್ತಾಯ್ತು ಬರೋದು. ಆಮೇಲೆ ಅವ್ರಿಗೆ ದಿನ ಅದೇ ಅಭ್ಯಾಸ ಆಗ್ಬಿಟ್ಟಿರುತ್ತೆ, ನಾವು ಅಪರೂಪಕ್ಕೆ ಹೊರಗಡೆ ಬರೋದು. ಈಗ ನೋಡಿ, ಜಸ್ಟ್ ಬಂದು ಒಳಗಡೆ ಕೂತಿದ್ವಿ, ಶೆಕೆ ಅಂತೂ ತಡೆಯಕ್ಕಾಗ್ತಾ ಇಲ್ಲ. ಸೊ ಫ್ಯಾನ್ ಹಾಕೊಳ್ತಾ ಇದ್ವಿ. ಮಾಡಿ ಮಾಡಿ
ಯಾರು ನಗಲ್ಲ ಬನ್ನಿ ದೊಡ್ಡಪ್ಪ, ನೀವು ಇಷ್ಟು ಏಜ್ ಆಗಿದೆ ಯಾರು ನಗ್ತಾರೆ ನೋಡಿ ಸ್ವಾಮಿ, ನಾವಿರೋದು ಹೀಗೆ. ದೊಡ್ಡಮ್ಮ ಸಮಾಚಾರ ನೋಡಿ ಇವ್ರನ್ನ. ನಮ್ ದೊಡ್ಡಮ್ಮ ನನ್ನ ತೋರ್ಸ್ಬೇಡ, ನಮ್ ದೊಡ್ಡಪ್ಪನ ನಾನ್ ಹಿಂಗಿದ್ದೀನಿ, ನಾನು ಹಿಂಗ ಹಾಕ್ಬೇಡ ಅಂತ ಇವ್ರಿಬ್ರು. ದೊಡ್ಡಮ್ಮ ನನ್ನ ತೋರ್ಸ್ಬೇಡ, ನೀವ್ ತೋರ್ಸ್ಬಿಡಿ ಅಂದ್ರೆ ಈಗ ದೊಡ್ಡಮ್ಮ ಹೇಳ್ತೈತೆ ನನ್ನ ತೋರ್ಸ್ಬೇಡ, ನನ್ ಚೆನ್ನಾಗಿಲ್ಲ ಅಂತ. ನೀನೇನ್ ದೊಡ್ಡಮ್ಮ ಎವರ್ ಗ್ರೀನ್ ಮಿಂಚ್ತಾ ಇರ್ತೀಯ. ಅಯ್ಯೋ ಇವಾಗ ಬಂದ್ರ ಎಲ್ಲಾರು ಇದೇ ಡೈಲಾಗ್ ಹೊಡಿತಿರಲ್ಲ. ದೊಡ್ಡಪ್ಪ ಬಂದವರು ತಿರ್ಗು ನೋಡಿಲ್ಲ ಫ್ರೆಂಡ್ಸ್, ಇಲ್ಲೇ ಅವ್ರೆ ನಮ್ಮನೆ ಕೆಲಸ ಅದೇ ಫ್ರೆಂಡ್, ನಾವೇನು ನೋಡಿ ಫ್ರೆಂಡ್ಸ್, ನಮ್ಮ ಅತ್ತೆ ಯಾವಾಗ್ಲೂ ಹಿಂಗೆ ಜೋಶ್ ಅಲ್ಲಿ ಇರ್ತಾರೆ ಫ್ರೆಂಡ್ಸ್. ಎಲ್ಲಾರ್ವೆ ಇವಾಗ ಬಂದಿದ್ ಹೊರಟಿದ್ದೆ 2:30. ನಮ್ಮ ಅತ್ತೆ ಇನ್ನೂ ಬಿಡ್ತಾ ಇಲ್ಲ ಅದನ್ನ. ಈಗ ನಾವ್ ಬಂದಿಲ್ಲ ಅಂದ್ರೆ ನೀನೇ ತಿಂತಿದ್ದೆ ತಾನೆ ದೊಡ್ಡಮ್ಮ. ನೋಡಿ ನಮ್ ಸುನಂದಕ್ಕ, ಬಾ ದೊಡ್ಡಮ್ಮ. ಕುತ್ಕೋ ದೊಡ್ಡಮ್ಮ, ಕುತ್ಕೋ. ದೇವಸ್ಥಾನಕ್ಕೆ ಹೋಗದ ಅಂತ ಬಂದೋಕತ್ತೆ ಅಂಪಾಪುರಕ್ಕೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಕುತ್ಕೋ, ಜಾತ್ರೆ ದಿವಸ ವಾ ಕುತ್ಕೋ. ಅದ್ ಯಾಕೆ ನಿಂತಿದಿ ಒಂದ್ಗಳಿಗೆ? ಮಗ ಸೊಸೆ ಬಂದಾಗ ಮಾತಾಡ್ ಕುತ್ಕೋ ದೊಡ್ಡಮ್ಮ. ಅದ್ ಯಾಕೆ ನಿಂತ್ಕೊಂಡಿದೀವಿ? ಹಾ ಬಂಟ ಬರ್ಲಿಲ್ಲ. ಹಾಗೆ ಶಿವು ಮತ್ತು ರಕ್ಷಿತಾ ಹೇಗಿದ್ರು ಊರಿಗೆ ಬಂದಿದ್ದೀವಿ, ಇತ್ಲಲ್ಲಿ ನಾವು ಒಂದು ರೀಲ್ಸ್ ಮಾಡ್ಕೋತೀವಿ, ನನಗೆ ರೀಲ್ಸ್ ಮಾಡಿಕೊಡಿ ಅಕ್ಕ ಅಂತಂದರು. ಸೊ ಹೋಗೋಣ ನಡೀರಿ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಕೈಯಲ್ಲಿ ನಾನು ಯೂಟ್ಯೂಬ್ ನನಗೆ BTS ಬೇಕಂತ ಅಂದ್ಕೊಂಡು ಅವ್ರಿಗೆ ಕೊಟ್ಟು, ಸೊ ನಾನು ಅವ್ರಿಗೆ ರೀಲ್ಸ್ ಮಾಡಿಸ್ತಾ ಇದ್ದೆ. ಸೊ ರೀಲ್ಸ್ ಮಾಡ್ತಾಯಿದ್ರು ಅವರು, ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಸೊ ಅವರು ಸ್ಟೆಪ್ಸ್ನ ಹೆಂಗೆ ಮಾಡೋದು, ಹಿಂಗೆ ಮಾಡಲಾ ಹಂಗೆ ಮಾಡಲಾ ಅಂತ ಅನ್ಕೋತಾ ಇದ್ದೆ. ಸೊ ನಾನು ಇವಾಗ ಮಾಡ್ತಾಯಿದ್ದೀನಿ ಅವ್ರಿಗೆ, ಈ ರೀತಿ ಮಾಡಿರೋ ಚೆನ್ನಾಗಿ ಬರುತ್ತೆ ಅದು ಇದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದೆ, ಸ್ವಲ್ಪ ಚೇಂಜಸ್ ಇರಲಿ ಅಂತ. ಇವ್ರದ್ದು ರೀಲ್ಸ್ ಮುಗಿಯೋಷ್ಟರಲ್ಲಿ ಸುಮಾರು ನಮಗೆ ಒಂದು 10 ನಿಮಿಷ ಅಲ್ಲೇ ಸ್ಪೆಂಡ್ ಮಾಡಿದ್ವಿ ಇತ್ಲಲ್ಲಿ. ಆ್ಯಕ್ಚುಲಿ ಏನಂತ ಹೇಳಿದರೆ ಒಂದು 2-3 ಟೇಕ್ ತೊಗೊಂಡ್ರು. ಸೊ ನಾನು ನೋಡ್ತಾ ಇದ್ದೀನಿ ಎಷ್ಟು ಟೇಕ್ ತೊಗೋತೀರ ನೋಡ್ತೀನಿ ಅಂತ ಅಂದ್ಕೊಂಡು ಹಾಗೆ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಫ್ರೆಂಡ್ಸ್, ಇದು ಅವಾಗ್ಲಿಂದನೂ ಇಲ್ಲಿ ನಮ್ಮ ಅಜ್ಜಿಯವ್ರ ಮನೆ ಹುಲ್ ಮೆದೆ ಏನಿದೆ ಹಸುಗಳಿಗೆ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ರು. ಸೇಮ್ ಅದೇ ಪ್ಲೇಸ್. ತುಂಬ ದಿನ ಆಗೋಗಿತ್ತು ಈ ಜಾಗಕ್ಕೆ ಬಂದು. ಚಿಕ್ಕ ಸರ್ನಾಗ್ರು ಕೈ ಹಿಡ್ಕೊಂಡು ಎಡಿಯೋ ನಿಂತ್ಕೊತಿರಲ್ಲ, ಹಿಂಗ ಅಂದಾಗ ಹಿಂಗ ಇರ್ತಾರಲ್ವ ಕಡೆ. ನಾನು ಆ ಕಡೆ ಕೊಯ್ತೀನಲ್ವಾ, ನೀನ್ ಹಿಂಗ್ ಇಟ್ಕೊಂಡು ಕೊಟ್ಟಳಮ್ಮ ಅಂತ ತಕ್ಷಣ ಹಿಂಗ ಅಂದ್ಬಿಟ್ಟು ಅದು ಉಳ್ಮೇಲೆ ಬಿಡ್ರಿ ಹಿಂಗೆ ಈಗ ಅದು ಸಾಮಾಚಾರ ಹಿಂಗೆ ಎಲ್ಬಿಟ್ಟು ಟೈಮಿಂಗ್ಸ್ ಕೊಡಿ ಬೇಕು ಅಂದ್ರೆ, ಇಲ್ಲಾಂದ್ರೆ ಹಂಗೆ ಕೊಡಿ, ಡೈರೆಕ್ಟ್ ಮಾಡ್ತೀನಿ. ಚಿಕನ್ ನಿಧಾನಕ್ಕೆ ಇದು ಮಾಡಿ, ಹುಲ್ಲೊಳಿಕೆ ಹಂಗೆ ಮೆತ್ತಗೆ ಇದು ಮಾಡು ಅಷ್ಟೇ. ಸುಮ್ಮನೆ ಹಿಂಗೆ ಬಿಡ್ಬೋದು. ಹಾಂ, ಏನು ಆಯ್ಕಿಲ್ಲ. ಒಬ್ರು ನೀನು ಪಕ್ಕಕ್ಕೆ ನಿಂತ್ಕೊಬಿಡ, ಹಿಂಗ ಅವನ ಮೇಲೆ ಹಿಂಗ್ ಸ್ಟಾರ್ಟ್ ಮಾಡಿ. ಹಾಗೆ ಈಗ ನೋಡಿ ಇವಾಗ ಮತ್ತೆ ರೀಲ್ಸು ಸ್ಟಾರ್ಟ್ ಆಯಿತು.
ಸೊ ಒಂದು 2-3 ಟೇಕ್ ತೊಗೊಂಡು ಫೈನಲಿ ರೀಲ್ಸ್ನ ಮಾಡಿ ಮುಗಿಸಿದ್ರು ಫೈನಲ್ಲಾಗಿ. ಇವಾಗ ಚೆನ್ನಾಗಿ ಬಂತು, ಇದಿರಲಿ ಅಂತ ಹೇಳಿ ಓಕೆ ಮಾಡಿ ಅದಾದಮೇಲೆ ನಾನು ಇತ್ಲಿದೆ ಅಲ್ವಾ ಅದ್ರ ಪಕ್ಕದಲ್ಲೇ ನಮ್ಮ ಗಂಡನ ಮನೆ ಇರೋದು. ಮುಂಚೆ ನಿಮ್ಗೆ ತೋರಿಸಿದ್ದೆ ನಮ್ಮದು ಹಳ್ಳಿಲಿ ಹೇಗಿದೆ ಮನೆ ಅಂತ ಅಂದ್ಬಿಟ್ಟು. ಹಾಗೆ ಇವರಿಬ್ಬರು ರೀಲ್ಸ್ ಎಲ್ಲನೂ ಮಾಡಿ ಓಕೆ ಆದಮೇಲೆ ಇವಾಗ ಸಾಕು ಕಣ್ರಪ್ಪ ಆಯ್ತಲ್ವಾ ಅಂತೇಳಿ ಇವಾಗ ಹೆಂಗೆ ಬಂದಿದೆ ಅಂತ ಒಂದು ಸತ ನೋಡಿಕೊಂಡು ಆದಮೇಲೆ ಅಲ್ಲಿಂದ ನಾನು ಹೇಳ್ದಾಗೆ ಇವಾಗ ಬಾ ತೋರಿಸ್ತೀನಿ ನಮ್ಮ ಮನೆಗೆ ಹೋಗೋಣ ರಕ್ಷಿತಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದೆ. ಅಲ್ಲಿ ಊರಲ್ಲಿ ಚಿಕ್ಕ ಮಾವ ಅವರಿದ್ದಾರೆ ಮನೆಯಲ್ಲಿ, ನಮ್ಮ ಇಬ್ಬರು ಓರ್ಗಿತ್ತಿ ನಮ್ಮ ಅತ್ತೆ ಮಾವ ಅವರೆಲ್ಲರೂ ಇದ್ದಾರೆ, ನಮ್ಮ ಮೈದಂದ್ರು ಇಬ್ಬರು. ಸೊ ಅವಳು ಫಸ್ಟ್ ಟೈಮ್ ಬಂದಿರೋದ್ರಿಂದ ನೋಡಿರಲಿಲ್ಲ ಅಂತ ಅಂದ್ಬಿಟ್ಟು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿಗೆ. ನಮ್ಮ ಮನೆಗೆ ಹೋಗಿ ಎಲ್ಲರೂ ಮಾತಾಡ್ಸ್ಕೊಂಡು ಬಂದಮೇಲೆ ಇವಾಗ ಅತ್ತೆ ಮನೆ ಹತ್ರ ಬಂದ್ವಿ. ನಮ್ಮ ಅತ್ತೆ ಅಷ್ಟರಲ್ಲಿ ಏನದು ಬಜ್ಜಿ ಮಾಡಿದರು ನೋಡಿ, ಬಜ್ಜಿ ಮಾಡಿದ್ದಾರೆ. ಶಿವು ರೆಸ್ಟ್ ಮಾಡ್ತಾಯಿದ್ದ ಬಜ್ಜಿ ಎಲ್ಲ ತಿನ್ಬಿಟ್ಟು ನಾನು ಹೋಗೋಷ್ಟರಲ್ಲಿ. ಮುಂಚೆ ಊರಿಗೆ ಬಂದರೆ ಇಲ್ಲೇ ಮಲ್ಕೋತಾ ಇದ್ದಿದ್ದು. ನಮ್ಮ ಅತ್ತೆ ಮಾವ ಏನು ಮಾಡೋರು, ನಮಗೆ ಮಂಚದ ಮೇಲೆ ಮಲಗಿಸ್ಬಿಟ್ಟು ಅವರು ಹಿಂಗೆ ಕೆಳಗಡೆ ಮಲ್ಕೊಳ್ತಾಯಿದ್ರು. ಅದಾದಮೇಲೆ ನೋಡಿ ನಮ್ಮ ಅಜ್ಜಿ ಮಾತಾಡಿಸ್ತಾ ಇರೋದು. ನಮ್ಮ ಅಜ್ಜಿ ಅಂತೂ ರಕ್ಷಿತನ ನೋಡಿದೆ, ಚೆನ್ನಾಗಿದ್ದೀರಾ, ಚೆನ್ನಾಗಿರಿ, ನಾನು ನಿನಗೋಸ್ಕರ ಅಂತ 200 ರೂಪಾಯಿ ಮಡಗಿದ್ದೆ ಮುಯಿ ಕೊಡೋಕ್ಕೆ ಅಂತ, ಎಲ್ಲೋ ಖರ್ಚು ಮಾಡ್ಕೊಬಿಟ್ಟೆ ಅದನ್ನು ಅಂತ ಹೇಳ್ತಾಯಿತ್ತು ನಮ್ಮ ಅಜ್ಜಿ ಶಿವುಗೆ. ರಕ್ಷಿತನ್ಗೆ ಫ್ರೆಂಡ್ಸ್ ನಾನು ಊರೆಲ್ಲ ತೋರಿಸ್ದೆ ಇವತ್ತು. ಅದರಲ್ಲೂ ಅವ್ರ ಗಂಡನ ಮನೆ, ನನ್ನ ಗಂಡನ ಮನೆ, ನಮ್ಮ ಅತ್ತೆ ಮನೆ, ನಮ್ಮ ದೊಡ್ಡಮ್ಮ ಅವ್ರ ಮನೆ, ನಮ್ಮ ಈವತ್ತೆ ಮನೆ ಎಲ್ಲ ತೋರಿಸಿದ್ದೀನಿ. ಇಷ್ಟ ಆಯ್ತಾ? ನಮ್ಮ ಅಜ್ಜಿ ಮನೆ ನೋಡಿದ್ರಲ್ಲ ನೀವು. ನಮ್ಮ ಅಜ್ಜಿನ ಬಹಳ ಸಲ ತೋರಿಸಿರ್ತೀವಿ ನಾವು, ನೋಡಿರ್ತಾರೆ. ನೀನು ಮುಂಚೆನೆ ನಿನ್ನ ವಿಡಿಯೋದಲ್ಲೆಲ್ಲ ನೋಡಿರ್ತೀಯ ಅನ್ಕೋತೀನಿ. ಎಂಗೇಜ್ಮೆಂಟ್ ಆದ್ಮೇಲೆ ತುಂಬಾ ಸ್ವಲ್ಪ ಹಳೆ ವಿಡಿಯೋದಲ್ಲಿ ನೋಡಿದ್ದೆ. ನೀವು ಬಂದಿರಲಿಲ್ಲ, ರಮ್ಯಾಕಂತ ಇವರು ನವೀನ ನಮ್ಮ ಊರು. ನಿನ್ಗೆ ಆಲ್ಮೋಸ್ಟ್ ಬ್ಯಾಡ್ರಲ್ಲಿ ಪರಿಚಯ ಮುಂಚೆನೆ ಆಗಿರುತ್ತೆ ತಾನೆ, ಅಂದ್ರೆ ವಿಡಿಯೋದಲ್ಲೆಲ್ಲ ನೋಡ್ಕೊಂಡಿರ್ತೀಯ. ಇದು ಹಿಂಗಿಂಗೆ ಈಗ ನಿನ್ ಬಂದಾಗ ಓ ಇದು ನಾನು ವಿಡಿಯೋದಲ್ಲಿ ನೋಡಿದೆ ಅನ್ನೋ ತರ ಅನ್ಸುತ್ತೆ ಅಲ್ವಾ. ಇತ್ತೀಚೆಗೂ ಬರ್ತಾ ಇದ್ರಿ ನೋಡಿ ಎಂಗೇಜ್ಮೆಂಟ್ ಆದ್ಮೇಲೂ, ಅವಾಗೆಲ್ಲ ನೋಡ್ಕೊಂಡಿದ್ದೀನಿ ನೀಟಾಗಿ. ಎಂಗೇಜ್ಮೆಂಟ್ ಆದ್ಮೇಲೆ ನೋಡಿ ಹೆಂಗೆ ಕಲಾವಿದೆ. ಶಿವೋರ್ ಯಾಕೆ ಮಾತಾಡ್ತಾ ಇಲ್ವಲ್ಲ, ಮುನ್ಸ್ಕೊಂಡಿದ್ಯಾ? ಒಂದ್ ಸ್ಟೋರಿ ಹೇಳ್ತೀನಿ ಕೇಳು, ಏನಾಯ್ತು ಅಂತ. ಇವಂದು ಬಾಲ್ಯದ ಇಲ್ಲಿ ನಡೆದಿರೋ ಘಟನೆ. ನನ್ನ ಮದ್ವೆ ಟೈಮಲ್ಲಿ, ನಾನು ಮದ್ವೆ ಮಾಡಕ್ಕೋಸ್ಕರ ತಿಂಗಳನ್ಗಟ್ಲೆ ಇಲ್ಲೇ ಉಳ್ಕೊಬಿಟ್ವಿ ಅಲ್ವಾ, ಎಲ್ಲ ಸಮ್ಮರ್ ಆ ಟೈಮಲ್ಲಿ ಏಪ್ರಿಲಲ್ಲಿ. ಇವನುವೆ ನಮ್ಮ ಸೋದರ ಮಾವನ ಮಗ, ಇನ್ನೊಬ್ರು ದೊಡ್ಡ ಮಾವ ಮೈಸೂರಲ್ಲಿ ಇದಾರಲ್ಲ, ಅವ್ರ ಮಗ ರಾಕಿ ಗೊತ್ತಲ್ಲ, ಇವ್ರು ಈಜ್ ಕಲಿಯಕ್ ಹೋಗೋರೆ ಕೆರೆಗ, ಕಾಲ್ವೆಗೋ ಹೋಗಕ್ಕೆ. ಈಜ್ ಕಲಿಯಕ್ ಹೋಗ್ಬಿಟ್ಟು ರಕ್ಷಿತ ಏನಾಯ್ತು ನೆಕ್ಸ್ಟ್ ಕೇಳು, ಇನ್ನ ಪಿಕ್ಚರ್ ಏನು ಹೋಗ್ಬಿಟ್ಟವ್ರು ಇಬ್ರು. ನಮ್ ಡ್ಯಾಡಿ ಎಲ್ಲಿತ್ತೋ ಕೋಪ, ಇಬ್ರು ಸೇರ್ಸ್ಕೊಂಡ್ ಸರಿಯಾಗಿ ಬಿತ್ತು ಗೂಸ ಅಲ್ಲ ಕೆರೆಗೆಲ್ಲ ಹೋಯ್ತು, ಕಾಲ್ವೆಗೆ. ಚೆನ್ನಾಗ್ ಕೊಟ್ಟಿರೋದು. ಫುಲ್ ಹೆಂಗ್ ಆಗ್ಬಿಟ್ಟಿದ ಅಂದ್ರೆ ಟ್ಯಾನ್ ಆಗ್ಬಿಟ್ಟಿದ, ಚೆನ್ನಾಗ್ ಬಿಸಿಲಲ್ಲಿ ಸುತ್ತಿ ಸುತ್ತಿ ಹೋಗೋದಿಬ್ರು ಈಜೊಡಿತೀನಿ ಅನ್ಕೊಂಡ್ ಹೋಗೋರೆ. ಅಲ್ಲಿಂದ ಯಾರೋ ನೋಡ್ಬಿಟ್ಟು ಇವ್ರ ಮಾದೇವಣ್ಣನ ಮಕ್ಳು ಇಲ್ಲಿ ಬಂದವ್ರಲ್ಲ ಮಗ, ಶಿವಣ್ಣನ ಮಗನು ಅನ್ಕೊಂಡು ಕರ್ಕ ಬಂದವ್ರೆ. ಹಂಗೆ ಸರಿಯಾಗಿ ಒದೆ ತಿಂದಿದ್ದಾಗ ಏನ್ ಅನ್ಸ್ತದೆ ಶಿವ ಘಟನೆ ನೆನ್ಸ್ಕೊಂಡ್ರೆ? ಈಗ ಮೆಮೊರಿ ಮಾತಾಡಕ್ಕೊಂದು ಮೆಮೊರಿ ಅನ್ಸುತ್ತೆ. ಇದೇ ವಿಚಾರಕ್ಕೆ ನಮ್ಮಪ್ಪ ಸರಿಯಾಗಿ ಕೊಟ್ಟಿದ್ದು. ನಿನ್ಗೆ ಮನೆಗೆ ಸೇರ್ತೀರಿ ಆಟ ಆಟ ಆಟ. ಒಂದು ಲೈಫಲ್ಲಿ ತುಂಬಾ ಚೆನ್ನಾಗಿ ನಮ್ಮ ಮನೆಯಲ್ಲಿ ಆಟ ಆಡಿರೋದು ಅಂದ್ರೆ ಔಟ್ಡೋರ್ ಗೇಮ್ಸ್ ಅವನೇ. ಅದು ಔಟ್ಡೋರ್ ಗೇಮ್ಸ್ ಅಂದ್ರೆ ಬೇರೆ ತರ ಇದೆಲ್ಲ ಅಫಿಷಿಯಲ್ ಎಲ್ಲ ಚೆನ್ನಾಗಿ ಕುಣಿಯೋದು ಫ್ರೆಂಡ್ಸ್ ಜೊತೆ. ಹೌದು, ಹೆಂಗೆ ಅಂದ್ರೆ ಮೆಟ್ಲತ್ರ ಬರೋದು. ನಿಜ ವಯಸ್ಸನ್ನ ಮತ್ತೆ ತರಕ್ ಆಗಲ್ಲ ಅಲ್ವಾ ಶಿವು? ಅದು ಎಷ್ಟು ನಾವು ರಕ್ಷಿತ ಹಂಗಲ್ಲ, ಆ ಏಜ್ ಅಲ್ಲಿ ನಮ್ಗೆ ಮುಗ್ಧತೆ ಇರುತ್ತೆ. ಯಾರು ಏನೇಂದ್ರೆ ನಾವ್ ಮನ್ಸಿಗೆ ತಗೊಳಲ್ಲ. ಬಟ್ ಇವಾಗ ಏನಾರು ಒಂದ್ ಸಣ್ಣದಾದ್ರೂ ಒಂದ್ ಸ್ವಲ್ಪ ಹೊತ್ತಾದ್ರೂ ನಮ್ ಮನ್ಸಿಗೆ ಬಂದೇ ಬರ್ತದೆ, ಬೇಜಾರ್ ಆಗೇ ಆಗುತ್ತೆ. ಬಟ್ ಅವಾಗ ನಾವು ಯಾರ ಮನೆಗೆ ಹೋಗಿ ಏನಾದ್ರು ಒಂದ್ ಆಟ ಸಾಮಾನು ನೋಡಿದ್ರು ಅದಿಷ್ಟಾದ್ರೂ ನಮ್ಗೆ ಇಷ್ಟ ಇಲ್ಲ, ಸೈಲೆಂಟ್ ಆಗಿ ಬರೋವು. ಹೌದಲ್ಲ ಅಲ್ವಾ? ಏನೋ ಒಂದ್ ನೋಡ್ಬೇಕಂದ್ರೆ ಆ ಏಜ್ ಹಂಗೆ. ಅದಕ್ಕೆ ಹೇಳ್ತಾರೆ ಕೆಲವರು, ಈಗ್ಲೂ ನಮ್ಮ ಮನ್ಸು ಚೆನ್ನಾಗಿರ್ಬೇಕು, ನಾವು ಹೆಲ್ದಿ ಆಗಿರ್ಬೇಕಂದ್ರೆ ನಾವು ಮಕ್ಳಾಗ್ಬೇಕಂತೆ ಆ ಯೋಚನೆಗಳಲ್ಲಿ. ಅಂದ್ರೆ ಯಾವ್ದನ್ನು ಮನ್ಸಿಗೆ ತಗೊಳ್ದೆ ಇಗ್ನೋರ್ ಮಾಡತ್ತರ ಮಗು ಆಗ್ಬೇಕು. ಮತ್ತೆ ಮಗು ಆಗ್ತಿದ್ದಾನೆ ನಮ್ ಶಿವ್.
ಹಾಗೆ ಫ್ರೆಂಡ್ಸ್, ಊರಿಂದ ನಮ್ಮ ಅತ್ತೆದಿರು, ನಮ್ಮ ಬಿಳ್ಗಿರತ್ತೆ ಕೆಸರುತ್ತೆ ಅಂತ ಕರಿತೀವಿ ಅಂತ ಹೇಳ್ದಲ್ವ, ನಮ್ಮ ಅತ್ತೆಂದಿರು ಅವ್ರನ್ನ ಎಲ್ಲ ಕರ್ಕೊಂಡು ನಾವು ದೇವಸ್ಥಾನಕ್ಕೆ ಫೈನಲಿ ಬಂದ್ವಿ. ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಆಯಿತು. ತುಂಬ ಖುಷಿ ಆಯಿತು. ಅಮ್ಮಂದು ಇವತ್ತು ವಿಶೇಷ ಪೂಜೆ ಬೇರೆ ಇತ್ತು ಅದರಲ್ಲೂ. ಸೊ ಸಖತ್ತು ಖುಷಿ ಆಯಿತು. ಮನಸ್ಸಿಗೆ ಕಣ್ಣು ತುಂಬ ದೇವ್ರನ್ನ ನೋಡ್ಕೊಂಡ್ವಿ. ಫ್ರೀಯಾಗಿತ್ತು. ಒಂಥರ ನೈಟ್ ಟೈಮ್ ಹೋಗಿದ್ರಿಂದ ಮಾರ್ನಿಂಗ್ ಹೋದಾಗಲೇ ಒಂಥರ ವೈಬ್ ಇರುತ್ತೆ. ಬಟ್ ಈವ್ನಿಂಗ್ ಟೈಮ್, ಅದರಲ್ಲಿ ರಾತ್ರಿ ಟೈಮ್ ಅಂತೂ ಒಂಥರ ಚೆನ್ನಾಗಿ ಕೂಲಾಗಿರುತ್ತೆ ಎಲ್ಲ. ಒಂಥರ ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು ಹೋಗಿದ್ದಕ್ಕೆ ನನಗೆ. ಸೊ ಫುಲ್ ಹ್ಯಾಪಿ. ಅದಾದಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ಸೀದಾ ಮೈಸೂರಿಗೆ ಹೋಗ್ಬಿಡೋಣ, ಎಲ್ಲೂ ಸ್ಟಾಪ್ ಮಾಡೋದು ಬೇಡ, ಎಲ್ಲ ಹೋಗ್ತಾ ಮಧ್ಯದಲ್ಲಿ ಊಟ ಮಾಡಿಕೊಂಡು ಅಂತ. ಅಷ್ಟರಲ್ಲಿ ನಮ್ಮ ದೊಡ್ಡಪ್ಪ ಫೋನ್ ಮಾಡಿದರು ಊಟಕ್ಕೆ ಅಲ್ಲಿಗೆ ಬನ್ನಿ ಅಂತ ಅಂದ್ಬಿಟ್ಟು. ಸೊ ಹೋಗ್ತಾ ಇದ್ವಿ ಅಲ್ಲಿಗೆ. ನೋಡಿ ಗೈಸ್, ಇವರು ನಾನ್ ವೆಜ್ ರೆಡಿಯಾಗಿದೆ. ಇಲ್ಲ, ದೊಡ್ಡಪ್ಪ ಉಪ್ಪಿನ ದೀಪ ಹಚ್ಚಿದೆ. ಅದು ವಿಸರ್ಜನೆ ಮಾಡೋ ತನಕ ತಿನ್ಬಾರ್ದು. ತಿನ್ನಂಗಿಲ್ಲ. ನೋಡ್ತೀನಿ. ಅದಕ್ಕೆ ಬಿರಿಯಾನಿ ಮಾಡ್ತವ್ರೆ. ಎಂತ ಕೆಲ್ಸ ಆಯ್ತು ಅದಕ್ಕೆ. ಇಂಥದ್ದು ನಾವು ಹೊರ್ಟೋಗೋದ ಅಂತ ಮಾಡಿದ್ವಲ್ಲ, ಹಿಂಗೆ ಐಡಿಯಾ ಇಲ್ವಲ್ಲ. ಹಾಗೆ ಅವರೆಲ್ಲರೂ ಬಿರಿಯಾನಿ ತಿಂದರು. ನಾನು ಎಲ್ಲಿ ಬಿರಿಯಾನಿ ತಿನ್ನೋದಿಲ್ವಲ್ಲ ಇವತ್ತು ಅಂತ ಹೇಳ್ಬಿಟ್ಟು ನನಗೆ ಒಬ್ಳಿಗೆ ಚಿತ್ರಾನ್ನ ಮಾಡ್ತಾಯಿದ್ದಾರೆ. ಸೊ ಚಿತ್ರಾನ್ನ ಮಾಡಿಬಿಟ್ಟು ಕಲಿಸ್ಕೊಟ್ರು ನಮ್ಮದಕ್ಕೆ. ಸೊ ಚಿತ್ರಾನ್ನ ತಿಂದ್ಕೊಂಡು ನಾನು ತೃಪ್ತಿ ಪಡಬೇಕಾಯ್ತು. ಬಟ್ ಎಲ್ಲರೂ ಇನ್ನು ಬಿರಿಯಾನಿ ಬೇರೆ ಊಟ ಮಾಡ್ತಾಯಿದ್ದಾರೆ. ನಾನು ಅದೇ ಏನೋ ಡೈಲಾಗ್ ಅಕ್ಕ, ನೀನು ಬಿಟ್ಟು ನಾನು ತಿನ್ನಲ್ಲ ಅಂತ. ಇವಾಗ ನೋಡಿ, ನಾನು ಚಿತ್ರಾನ್ನ ತಿಂತಾ ಇದ್ದೀನಿ, ಅವ್ರಿನ್ನೂ ಹಾಕ್ಸ್ಕೊಂಡೇ ಇಲ್ಲ. ನಾನು ಇನ್ನು ಬಿಟ್ಟು ವಿಡಿಯೋ ಮಾಡ್ತೀನಿ. ಬಿಟ್ಟು ನಾನು ತಿನ್ನೋದಿಲ್ಲ. ವಿಡಿಯೋ ಮಾಡ್ತೀನಲ್ಲ, ಸಿಕ್ಕಾಕೋತಾರೆ. ನಾನು ನಮ್ಮ ಅಕ್ಕನ ಬಿಟ್ಟು ತಿನ್ನೋದಿಲ್ಲ ಅಂದಿರೋದು, ಜೊತೆ ಕೂತ್ಕೊ ತಿಂತೀನಿ. ತಪ್ಪೇನಿದೆ? ನಾನೇನು ಹೇಳಿದ್ದೇಳಿ? ನಾನೇನು ಹೇಳ್ದೆ? ಜೊತೆಗೆ ಕೂತ್ಕೊಂಡು ತಿನ್ನೋಣ, ಬಿಟ್ಟೆ ತಿನ್ಲಿ ಜೊತೆ. ಆಫ್ ಮಾಡ್ಬಿಡಿ. ನನ್ನ ತಮ್ಮ ಎಂಥ ಕೆಲಸ ಮಾಡಿಬಿಟ್ಟ ನೋಡಿ, ನಾನು ಬಿಟ್ಬಿಟ್ಟು ಬಿರಿಯಾನಿನೇ ತಿನ್ಬಿಟ್ಟ. ಹಾಗೆ ಫ್ರೆಂಡ್ಸ್, ರಮ್ಯಾ ಕೂಡ ಜಾಯ್ನ್ ಆಗಿದ್ಲು. ಅವಳು ಜಾತ್ರೆಗೆ ಬಂದಿದ್ಲಲ್ಲ. ಸೊ ಎಲ್ಲರೂ ಸೇರಿ ಕೊನೆಗೆ ಟೈಮ್ ಆಯಿತು ಅಂತ ಹೇಳಿ ಅಲ್ಲಿಂದ ಹೊರಟ್ವಿ. ಸೊ ನಾನು ಕೂಡ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.